ನಾಗೇಂದ್ರ ವಿರುದ್ಧ ಬಿಜೆಪಿ ಪಾದಯಾತ್ರೆ ಮಾಡುವ ಪ್ಲಾನ್ ಮಾಡಿತ್ತು. ಆದರೆ ಈಗ ಅದು ರದ್ದಾಗಿದೆ. ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಪಾದಯಾತ್ರೆಗೆ ಸಜ್ಜಾಗಿತ್ತು, ಆದರೆ ರದ್ದಾಗಿದೆ. ಬಿಜೆಪಿ ಎಸ್ಟಿ ನಾಯಕರ ಸಭೆಯಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಸಭೆಯಲ್ಲಿ ರಾಮುಲು ಅವರಿದ್ದರು, ಹನುಮಂತು, ರಾಜುಗೌಡ ಸಭೆಯನ್ನು ಸೇರಿದ್ರು. ಪಾದಯಾತ್ರೆ ಮಾಡಿದರೆ ಸಮುದಾಯಕ್ಕೆ ರಾಂಗ್ ಮೆಸೇಜ್ ಹೋಗುತ್ತೆ, ಹೀಗಾಗಿ ಪಾದಯಾತ್ರೆ ಮಾಡೋದು ಬೇಡ. ಎಸ್ಟಿ ಲೀಡರ್ ಅದೇ ಸಮುದಾಯದ ವಿರುದ್ಧ ಹೋರಾಟ ಮಾಡಿದರೆ ಅದು ರಾಂಗ್ ಮೆಸೇಜ್ಗೆ ಕಾರಣ ಆಗುತ್ತೆ ಅನ್ನೋವಂಥ ಉದ್ದೇಶವನ್ನು ಇಟ್ಕೊಂಡು ಈಗ ಪಾದಯಾತ್ರೆಯನ್ನು ರದ್ದು ಮಾಡಿದ್ದಾರೆ. ಜೊತೆಗೆ ರಾಮುಲು ಅವರು ವೈಯಕ್ತಿಕವಾಗಿ ತೀರ್ಮಾನಿಸುವಾಗ ಇದರ ಬಗ್ಗೆ ಚರ್ಚೆ ಮಾಡಿಲ್ಲ. ಈ ಹಿನ್ನೆಲೆಯಲ್ಲಿ ನಾಗೇಂದ್ರ ವಿರುದ್ಧ ಬಿಜೆಪಿಯ ಪಾದಯಾತ್ರೆ ರದ್ದಾಗಿದೆ. ಗೋವಿಂದಣ್ಣಗೆ ಈ ವಿಚಾರದ ಬಗ್ಗೆ ಏನೆಲ್ಲ ಲೇಟೆಸ್ಟ್ ವಿಚಾರಗಳು ಗೊತ್ತಾಗಿದೆ ಅನ್ನೋದನ್ನು ಅವರಿಂದಾನೆ ಕೇಳೋಣ. ವೀರೇಂದ್ರ, ಎರಡು ವಿಚಾರಗಳ ಬಗ್ಗೆ ನಾವು ನೇರವಾಗಿ ಮಾತಾಡೋಣ. ಇಲ್ಲಿ ಬಿಜೆಪಿ ಪಾದಯಾತ್ರೆಯನ್ನು ರದ್ದು ಮಾಡಿರುವಂಥದ್ದು ಆ ಸಮುದಾಯಕ್ಕೆ ರಾಂಗ್ ಮೆಸೇಜ್ ಹೋಗುತ್ತೆ ಅನ್ನುವಂಥ ಉದ್ದೇಶಕ್ಕ, ಅಥವಾ ಪಾದಯಾತ್ರೆ ಯಶಸ್ವಿ ಆಗ್ಬಿಟ್ರೆ ರಾಮುಲು ಅವರಿಗೆ ಹೆಚ್ಚಿನ ಕ್ರೆಡಿಟ್ ಸಿಗುತ್ತೆ, ಸಮುದಾಯದ ಮೇಲೆ ಇವ್ರದ್ದೇ ಹಿಡಿತ ಆಗುತ್ತೆ ಅನ್ನೋದಕ್ಕೆ ಅದೇ ಸಮುದಾಯದ ಉಳಿದ ನಾಯಕರು ಸೇರಿಕೊಂಡು ಯಾವುದೇ ಕಾರಣಕ್ಕೂ ಪಾದಯಾತ್ರೆ ಬೇಡ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ರದ್ದು ಮಾಡಿದ್ರ? ಪಾಟೀಲ್ರೆ, ಇದಕ್ಕೆ ದಿ ಬೆಸ್ಟ್ ಎಕ್ಸಾಂಪಲ್ ನಿಮಗೆ ನೆನಪಿರ್ಬೋದು, ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ಸಿ ಟಿ ರವಿ ಇದೇ ರೀತಿ ಒಂದು ನಡೆದಿತ್ತು. ನಿಮಗೆ ನೆನಪಿದೆಯಾ? ಅಲ್ಲಿ ಕೆಲವು ಅಸಂಸದೀಯ ಪದಗಳ ಬಳಕೆ ಆಯಿತು ಅನ್ನೋ ಕಾರಣಕ್ಕಾಗಿ ಸಿ ಟಿ ರವಿ ಅವ್ರನ್ನ ಕಾಡೆಲ್ಲ ಸುತ್ತಿದ್ರು, ರಾತ್ರಿ ಎಲ್ಲ ಸುತ್ತಿದ್ರು, ಅದೆಲ್ಲ ಘಟನೆ ನಡೆದಿತ್ತಲ್ಲ. ಆಗ ಸಿ ಟಿ ರವಿಯವರು ಕೂಡ ಒಂದು ಪಾದಯಾತ್ರೆ ಮಾಡಬೇಕು ಅಂತ ಹೊರಟಿದ್ರು. ಪಾಟೀಲ್ರೆ, ನಾನು ಪಾದಯಾತ್ರೆ ಮಾಡ್ತೀನಿ ಅಂತ. ಆಗ ಯಾವ ಕಾರಣಕ್ಕೆ ತಡೆ ಒಡ್ಡಲಾಯಿತೋ ಈಗಲೂ ನೀವು ಹೇಳ್ದಂಗೆ ಅಂಥದ್ದೇ ಕಾರಣಕ್ಕೆ ತಡೆ ಒಡ್ಡಲಾಗಿದೆ. ಇದು ಒಳನೋಟ. ರೀಸನ್ ಕರೆಕ್ಟ್ ಆಗಿದೆಯಾ? ರೀಸನ್ 100% ಕರೆಕ್ಟ್. ಯಾಕಂದ್ರೆ ನೋಡಿ, ನಮ್ಮ ಸೋರ್ಸ್ ಹೆಂಗಿರುತ್ತೆ ಅದೇನಂದ್ರೆ ಪಾಟೀಲ್, ನಾವು ಅವತ್ತೇ ಹೇಳ್ಬಿಟ್ಟಿದ್ನಲ್ಲ, ನಿಮ್ಮ ಕಬಂಧ ಬಾಹುಗಳು ನೀವು ಇಲ್ಲೇ ಕೂತ್ಕೊಂಡು ನಿಮ್ಮ ಕಬಂಧ ಬಾಹುಗಳನ್ನ ಎಷ್ಟು ಮಟ್ಟಿಗೆ ವಿಸ್ತರಿಸಿದಿರಿ ಅಂದ್ರೆ ಅಲ್ಲಿಂದನೇ ಇಲ್ಲಿಗೆ ಬಂದು ಸುದ್ದಿ ಕೊಟ್ಟು ಹೋಗ್ತಾರೆ ಅಂದ್ರೆ ನೀವು ಲೆಕ್ಕ ಹಾಕಿ ಅಲ್ಲಿಗೆ. ಹಿಂಗಾಗಿ ಈಗೇನಂದ್ರೆ, ಈಗ ಕೆಲವರು ಬಿಜೆಪಿಯಲ್ಲಿರೋರ ಕಬಂಧ ಬಾಹುಗಳು ಎಷ್ಟು ವಿಸ್ತಾರ ಆಗಿದೆ ಅಂದ್ರೆ ಅದೇ ಸಮುದಾಯದ ನಾಯಕರನ್ನೆಲ್ಲ ಒಟ್ಟು ಸೇರಿಸಿ ಒಂದು ಸಭೆ ಮಾಡಿಸಿ, ಇಲ್ಲ ಶ್ರೀರಾಮುಲು ಅವರು ವೈಯಕ್ತಿಕವಾಗಿ ತೀರ್ಮಾನ ಮಾಡಿಬಿಟ್ರೆ ಹೆಂಗಾಗುತ್ತೆ? ಅದು ಕೂಡ ಈಗ ಅಧಿವೇಶನ ನಡೀತಿರೋ ಟೈಮಲ್ಲಿ ಎಲ್ಲಿ ಪಾದಯಾತ್ರೆ, ಇದೆಲ್ಲ ಆಗದ ಹೋಗದ ಮಾಡಿದ್ರೆ ಏನು ಮೆಸೇಜ್ ಹೋಗುತ್ತೆ, ರಾಂಗ್ ಮೆಸೇಜ್ ಹೋಗುತ್ತೆ, ಹೀಗೆಲ್ಲ ಡಿಸ್ಕಷನ್ ಆಗಿ ಒಂದು ಡಿಸಿಷನ್ನು ಆಗೋಗ್ಬಿಟ್ಟಿದೆ ಅಂಥೇಳಿ. ಏನು ಪಾದಯಾತ್ರೆ ರದ್ದು ಅಂಥೇಳಿ. ಈಗ ಮೇಯ್ನ್ ಏನು ಗೊತ್ತಾ ಪಾಟೀಲ್ರೆ, ಇಲ್ಲಿ ನೋಡಿ, ನಾಗೇಂದ್ರ ವಿರುದ್ಧ ಈಗ ನಾವೇನು ಪ್ಯಾಕೇಜಲ್ಲಿ ತೋರಿಸ್ತೀವಲ್ಲ ವಿಜುವಲ್ಸ್, ಚಲವಾದಿ ನಾರಾಯಣ ಸ್ವಾಮಿ ಅವರೆಲ್ಲ ಹೋರಾಟ ಮಾಡ್ತಿದ್ರಲ್ಲ, ಅದು ಈಗ ಸ್ವಲ್ಪ ಹೊತ್ತಿನ ಮೊದಲಿಂದ ಅದೊಂಥರ ಡೆಫರ್ಡ್ ಲೈವ್ ಕೊಟ್ಟಂಗೆ ಕೊಟ್ಟಿರೋದು ನಾವು ಆ ಪ್ಯಾಕೇಜಲ್ಲಿ. ರೀಸೆಂಟ್ ವಿಜುವಲ್ಸ್ ಈಗ ಕೆಲ ಹೊತ್ತಿನ ಮೊದಲು ಈಗಲೂ ಹೋರಾಟ ನಡೀತಾ ಇದೆ ಸದನದಲ್ಲಿ. ನೀವು ಮಾತಾಡ್ತಿರುವಾಗ ನಾಗೇಂದ್ರ ವಿಚಾರ ಇಟ್ಕೊಂಡು ಪ್ರತಿಭಟನೆ ಹೋರಾಟ ನಡೀತಾನೆ ಇದೆ ಪಾಟೀಲ್ರೆ. ಸದನದ ಒಳಗೆ ಈ ರೀತಿ ಹೋರಾಟ ಮಾಡ್ತಾ ಇದ್ದಾರೆ. ಯಾರ ವಿರುದ್ಧ? ನಾಗೇಂದ್ರ ವಿರುದ್ಧ. ಅಲ್ಲಿ ಬಿಜೆಪಿ ಕಚೇರಿಯಲ್ಲಿ ಕೂತು ಜಗನ್ನಾಥ ಭವನ, ನಮ್ಮ ಗೋವಿಂದಣ್ಣರು ಅವಾಗ ಸುತ್ತಾಡ್ತಾ ಇರ್ತಾರಲ್ಲ ಅಲ್ಲಿ ಮಲ್ಲೇಶ್ವರಂನ ಜಗನ್ನಾಥ ಭವನ, ಅಲ್ಲಿ ಕೂತ್ಕೊಂಡು ಈ ರೀತಿ ಒಂದು ಸಭೆ ನಡೆದಿದೆ. ಸಭೆ ನಡೆದು ಇಲ್ಲ ಪಾದಯಾತ್ರೆ ಬೇಡ, ಸದನದೊಳಗೆ ಹೋರಾಟ ಮಾಡ್ತಾ ಇದ್ದೀವಿ ಅಂತ. ಇದಕ್ಕೆ ಮತ್ತೊಂದು ಆಯಾಮ ಇದೆ ಪಾಟೀಲ್ರೆ. ನೀವು ಇವತ್ತು ನೋಡಿರ್ಬೋದು, ನಿನ್ನೆ ಕುಮಾರಸ್ವಾಮಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನಂತ? ಅವರ ಶಾಸಕರಿಗೆಲ್ಲ ಹೇಳಿದ್ದಾರೆ, ನೋಡ್ರಪ್ಪ, ಬರದ ವಿಷಯ ತಗೊಳ್ಳಿ, ಕಾವೇರಿ ಇಶ್ಯೂ ತಗೊಳ್ಳಿ, ಹೀಗೆ ಏನೆಲ್ಲ ಸಮಸ್ಯೆಗಳಿದೆಯಲ್ಲ ಎಲ್ಲ ಸಮಸ್ಯೆಗಳನ್ನ ಹೇಳಿದ್ದಾರೆ. ಅದ್ರಲ್ಲಿ ನಾಗೇಂದ್ರ ಇಶ್ಯೂ ಅವ್ರು ತಗೊಂಡಿಲ್ಲ. ಅಂದರೆ ಬಿಜೆಪಿ ಒಂದು ವೇಳೆ ಪಾದಯಾತ್ರೆ ಹೊರಟರು ಕೂಡ ಈ ಕಡೆ JDS ಅದಕ್ಕೆ ಸಪೋರ್ಟ್ ಮಾಡುವಂಥ ಮನಸ್ಥಿತಿಯಲ್ಲೇ ಇರಲಿಲ್ಲ. ಮತ್ತು ಇವ್ರು ಪಾದಯಾತ್ರೆ ಆರಂಭ ಮಾಡೋದು ಎಲ್ಲಿ ಅಂತ ತೀರ್ಮಾನ ಮಾಡ್ಕೊಂಡಿದ್ದು ಅಂದರೆ JDS ಶಾಸಕಿ ಕರೆಮ್ಮ ನಾಯಕ್ ಅವರ ಕ್ಷೇತ್ರ ದೇವದುರ್ಗ, ಅಲ್ಲಿಂದ ಪಾದಯಾತ್ರೆ ಆರಂಭ ಮಾಡಿ ಬಳ್ಳಾರಿವರೆಗೂ ಹೋಗ್ಬೇಕು ಅಂತ ಇದ್ದಿದ್ದು. ಏನು ಮಾಡಿದ್ರು ಕುಮಾರಸ್ವಾಮಿ ಅವರು? ಬಿಜೆಪಿಯ ರಾಷ್ಟ್ರೀಯ ನಾಯಕರಿಗೆ ಒಂದು ಮೆಸೇಜ್ ಕೊಟ್ಟರು. ಏನಂತ? ಈ ಸಂದರ್ಭದಲ್ಲಿ ಈ ರೀತಿಯ ಪಾದಯಾತ್ರೆಯಿಂದ ಯಾವ ರೀತಿಯ ಪರಿಣಾಮ ಆಗುತ್ತೆ, ಅದರಲ್ಲೂ ಕೂಡ ಹಿರಿಯೂರು ಉಪಚುನಾವಣೆ ಬೇರೆ ಇದೆ, ಅಲ್ಲಿ ಎಸ್ಟಿ ಸಮುದಾಯದ ಮತಗಳು ಎಷ್ಟಿದೆ, ಈ ಎಲ್ಲ ಲೆಕ್ಕಾಚಾರ ಮುಂದಿಟ್ರು. ಇದು ನಮ್ಮ ಗೋವಿಂದಣ್ಣರೇ ಕೊಟ್ಟಂತ ಮಾಹಿತಿ. ಬಟ್ ಜನರಿಗೆ ಒಂದು ಅನುಮಾನ ಮೂಡಲ್ವಾ? ಈಗ ಇವರದ್ದೇ ಸಮುದಾಯದವರು ಈಗ ತಪ್ಪು ಮಾಡಿದ್ದಾರೋ ಬಿಟ್ಟಿದ್ದಾರೋ ಅವರು ರಾಜೀನಾಮೆ ಕೊಡಬೇಕು ಅನ್ನೋ ಹೋರಾಟವೇ ಬಿಜೆಪಿ ಅವರ ಉದ್ದೇಶ ಅಲ್ವಾ? ಹೌದು. ಸೊ ಹಾಗಿದ್ದಾಗ ಅವರ ಸಮುದಾಯದವರು ಅಂತ ಹೇಳಿದ ಮಾತ್ರಕ್ಕೆ, ಅಥವಾ ಅವರ ಸಮುದಾಯದವರು ತಪ್ಪು ಮಾಡಿದ್ದಾರೆ ಅಂತ ಮಾತ್ರಕ್ಕೆ ಸಮುದಾಯಕ್ಕೆ ರಾಂಗ್ ಮೆಸೇಜ್ ಹೋಗುತ್ತೆ ಅಂತ ಸುಮ್ಮನೆ ಕೂತ್ಕೊಂಡ್ಬಿಡೋದ? ಮಾಫಿನಾ ಎಲ್ಲ ಹಾಗಿದ್ರೆ ಅನ್ನೋ ಪ್ರಶ್ನೆಯನ್ನ ಜನ ಮಾಡ್ತಿದ್ದಾರೆ. ಈಗ ಹೇಗಾಯ್ತು ಗೊತ್ತಾ, ಇದು ಸಮುದಾಯವನ್ನ ಕವಚವಾಗಿ ಬಳಸ್ಕೊಂಡ್ಬಿಡೋದು ಇದು. ಓಕೆ, ಇಲ್ಲಿ ನೋಡಿ ಹೇಗಾಯ್ತು ಅಂದ್ರೆ, ಇದು ಸಮುದಾಯವೇ ಕವಚ ಆಗೋಯ್ತಲ್ಲ ಅಲ್ಲಿಗ. ಹಂಗಾದ್ರೆ ಭ್ರಷ್ಟಾಚಾರ ಮಾಡಿದ್ರೆ, ಯಾವುದೇ ಅಕ್ರಮ ಎಸಗಿದ್ರೆ, ಹಾಗಾದ್ರೆ ಆ ಸಮುದಾಯದ ಹೆಸರು ಹೇಳ್ಬಿಟ್ಟು ಹಂಗಾದ್ರೆ ಮಾಫಿನಾ? ಈ ಪ್ರಶ್ನೆ ತುಂಬಾ ರೆಲೆವೆಂಟ್ ಪಾಟೀಲ್ರೆ. ಯಾಕಂದ್ರೆ ಹಲವು ಬಾರಿ ಚರ್ಚೆಯೂ ಆಗಿದೆ. ಬಟ್ ಪದೇ ಪದೇ ಇಂಥ ಬೆಳವಣಿಗೆಗಳು ಮತ್ತೆ ರಿಪೀಟ್ ಆಗ್ತಾನೆ ಇರುತ್ತೆ. ಈಗ ನೀವು ಹೇಳಿದಾಗ ಒಂದು ಕಡೆ ಇದು ಬಿಜೆಪಿಯ ಒಳಗಿನ ಕಾಂಪಿಟೇಷನ್ ಇದೆ,
ಹಾಗೆ ದೋಸ್ತಿಗಳ ಕುಸ್ತಿಯು ಕೂಡ ಇದರಲ್ಲಿ ಇದೆ ಅನ್ನುವಂಥದ್ದು ಗೋವಿಂದಣ್ಣವ್ರ ಮಾಹಿತಿ ಪಾಟೀಲ್ರೆ. ಫೈನ್, ಏನಾಗುತ್ತೆ ನೋಡೋಣ ವೀರೇಂದ್ರ. ಥ್ಯಾಂಕ್ ಯು ಮಾಹಿತಿ. ಇದಾಗಿತ್ತು ಇವತ್ತಿನ ಒಳನೋಟ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ.